ಜೀವಿಗಳ ನಂಬಿದ ಜೀವಿಗಳನ್ನು ಉದ್ಧಾರ ಮಾಡಿದ ಶಂಕಾಪುರ ಮತ್ತು ಸಿಂಗಡದಿನಿ ಗ್ರಾಮಗಳ ಆರಾಧ್ಯ ದೈವ ಶ್ರೀ ದಂಡಮಠ ಬಸವೇಶ್ವರನ ದಿವ್ಯ ಸನ್ನಿಧಿಗೆ ಅನಂತ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ 2025ನೇ ಜಾತ್ರಾ ಮಹೋತ್ಸವಕ್ಕೆ ಪರಮ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಬೃಹನ್ಮಠ ನೀರ್ಗಲ್ ಮತ್ತು ಗಣೇಕಲ್ ಪರಮ ಪೂಜ್ಯರನ್ನ ಗ್ರಾಮಸ್ಥರ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಷಟ್ಸ್ಥಲ ಬ್ರಹ್ಮ ಅಭಿನವ ರಾಜೋಡಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠ ರಾಯಚೂರು ಮತ್ತು ಅತ್ತನೂರು ಪರಮ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ಕರಿಗುಡ್ಡದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮದ್ ಗರಲಿಂಗ ಚಕ್ರವರ್ತಿ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕರಿಗುಡ್ಡ ಪರಮ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ವಹಿಸ್ತೇವೆ. ಜಾತ್ರಾ ಮಹೋತ್ಸವದಲ್ಲಿ ಶಾಂತಿಯನ್ನು ಕಾಪಾಡತಕ್ಕಂಥ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ, ಜೆಸ್ಕಾಂ ಅಧಿಕಾರಿಗಳನ್ನ ಮತ್ತು ಶಂಕಾಪುರ ಮತ್ತು ಸಿಂಗಡದಿನಿ ಗ್ರಾಮದ ಸರ್ವ ಸಮಸ್ತ ಸದ್ಭಕ್ತರನ್ನ 2025ನೇ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಪರಮ ಪೂಜ್ಯ ಈ ಭಾಗದ ನೆರೆದಾಡದ ದೇವರು 10,000ಕ್ಕೂ ಅಧಿಕ ವಿಗ್ರಹಗಳನ್ನು ಪ್ರತಿಷ್ಠಾಪನೆಗೈದಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಶ್ರೀ ವೇದಮೂರ್ತಿ ಶಿವಯ್ಯ ಸ್ವಾಮಿಗಳು ಹಿರೇಮಠ ಅವರ ಗೌರವ ಸಮರ್ಪಿಸಬೇಕಾಗಿದೆಯಂತೆ. ಅದೇ ರೀತಿಯಾಗಿ ಶ್ರೀಮದ್ ಗಣಲಿಂಗ ಚಕ್ರವರ್ತಿಗಳು ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಕರೇಗುಡ್ಡ ಪರಮ ಪೂಜ್ಯರಿಗೆ ಪಂಪಯ್ಯ ಸ್ವಾಮಿಗಳು ಗೌರವ ಸಮರ್ಪಿಸಬೇಕಾಗಿದೆಯಂತೆ. ಅಲ್ಲಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ರಾಯಚೂರು ಮತ್ತು ಅತ್ತನೂರ ಗ್ರಾಮದ ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಭಕ್ತರ ಕಾಮಧೇನು ಶ್ರೀ ಷಟ್ಸ್ಥಲ ಬ್ರಹ್ಮ ಅಭಿನವ ರಾಜೋದಿವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸುಬ್ರಯ್ಯ ಸ್ವಾಮಿಗಳಿಂದ ಗೌರವ ಸಮರ್ಪಣೆಯನ್ನ ಮಾಡಬೇಕಾಗಿ ವಿನಂತಿ. ಸ್ಥಾಪನಮಾಸ ಭೂತಲೆ ಯಾದೇವಿ ಸರ್ವಭೂತೇಷು. ಈ ನೆಲಕ್ಕೆ ಪುಣ್ಯ ಭೂಮಿ ಅಂತಾರೆ ಅಂತ ಕೇಳಿದ್ರೆ ಇವತ್ತಿನ ದಿನ ಏನದರಿ ಎಳ್ಳಾಮಾಸೆ ಅದ. ಎಲ್ಲಾ ನೆಲಕ್ಕೆ ಏನಂತಾರೆ ನೆಲ ಅಂತಾರೆ. ಆದರೆ ಈ ಭಾರತ ನೆಲಕ್ಕೆ ಏನಂತಾರೆ ತಾಯಿ ಅಂತಕ್ಕಂಥ ನೆಲ ಯಾವುದಾದರೂ ಇದ್ರೆ ಈ ಭಾರತ ಮಾತೆಯ ಈ ನೆಲಕ್ಕೆ ಏನಂತಾರೆ ತಾಯಿ ಅಂತಾರೆ. ಇವತ್ತಿನ ದಿನ ಎಳ್ಳಾಮಾಸೆಯ ತಾಯಿಗೆ ಕೃತಜ್ಞತೆಯನ್ನ ಸಮರ್ಪಣೆ ಮಾಡುವ ದಿವಸ ಯಾವುದು ಅಂತ ಕೇಳಿದ್ರೆ ಅದು ಎಳ್ಳಾಮಾಸೆ ದಿವಸ. ಇಂಥ ವಿಶೇಷವಾಗಿರ್ತಕ್ಕಂಥ ದಿವಸ ಈ ದಂಡಗುಂಡ ಬಸವೇಶ್ವರ ಜಾತ್ರಾ ಮಹೋತ್ಸವನ ನಡೀತಿರ್ತಕ್ಕಂಥದ್ದನ್ನ ನೋಡಿ ಕೇಳಿ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮೆಲ್ಲರ ಭಕ್ತಿ ಸದಾಕಾಲ ಆ ದಂಡಗುಂಡ ಬಸವೇಶ್ವರ ಮೇಲೆ ಇರಲಿ. ಇವತ್ತಿನ ದಿನ ಬಹಳಷ್ಟು ಕಡೆ ಜಾತ್ರಾ ಮಹೋತ್ಸವ ನಡೀತಾವೆ. ಆದರೂ ಕೂಡ ನಮ್ಮ ನಿಲಗಲ್ಲಿನ ಪೂಜ್ಯರು ಹಾಗೂ ಕರೇಗುಡ್ಡದ ಪೂಜ್ಯರು ನಿಮ್ಮೂರಿಗೆ ಬಂದಾರ ಅಂದ್ಬಳಿಕ ಎಷ್ಟು ಜನ್ಮದ ಪುಣ್ಯದ ಫಲವು ನಾನಂತೂ ಅದೇ ಅಂತಕ್ಕಂಥ ಮಾತನ್ನ ಬಹಳಷ್ಟು ಕಡೆ ಇವತ್ತಿನ ಜಾತ್ರಾ ಮಹೋತ್ಸವ ನಡೀತಾವೆ. ಇಲ್ಲಿ ನಮ್ಮ ಅತ್ತನೂರಾಗ ನಡೀತಾ ಇದೆ. ಇಲ್ಲಿ ಭದ್ರಾನಗರ 16 ಊರೊಳಗ ಇವತ್ತಿನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾರೆ. ಎಲ್ಲಾ ಕಡೆನೂ ಕೂಡ ಪೂಜ್ಯರನ್ನು ಕರೀತಾ ಇದ್ದಾರೆ. ಆದರೂ ಕೂಡ ನಿಮ್ಮೂರಿಗೆ ಬಂದಾಗ ನಿಮ್ಮೆಲ್ಲರ ಭಕ್ತಿ ನಿಮ್ಮೆಲ್ಲರ ಶ್ರದ್ಧೆಯಿಂದ ಪೂಜ್ಯರು ಬಂದು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಈ ಜಾತ್ರಾ ಮಹೋತ್ಸವ ಪ್ರತಿ ವರ್ಷನೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಿಮ್ಮೆಲ್ಲರ ಸಹಕಾರದಿಂದ ನಡೀತಿರ್ತಕ್ಕಂಥದನ್ನ ನೋಡಿ ಕೇಳಿ ನಮಗಂತೂ ಬಹಳಷ್ಟು ಸಂತೋಷ ಆಗ್ಯದ. ಮೊದಲು ಸಣ್ಣ ಪ್ರಮಾಣದೊಳಗೆ ಈ ಜಾತ್ರಾ ಮಹೋತ್ಸವ ನಡೀತಿತ್ತು. ಯಾವಾಗ ಹೊಸ ಕಮಿಟಿ ಆಯಿತು ಅದಕ್ಕೊಂದು ಹೊಸ ರೂಪವನ್ನೇ ನಿಮ್ಮೆಲ್ಲರ ಸಹಕಾರದಿಂದ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಸದಾಕಾಲ ಹೀಗೆ ಇರಲಿ. ಇಲ್ಲಿ ಮೊದಲು ಸಮುದಾಯ ಭವನ ಇರಲಿಲ್ಲ. ಬಂದಿರ್ತಕ್ಕಂಥ ಭಕ್ತರಿಗೆ ಅನುಕೂಲ ಆಗಲಿ, ದಾಸೋಹ ಮಾಡಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತಿನ ಸಮುದಾಯ ಭವನ
ಅನುದಾನ ಈ ಶಕಾಪುರ ಪಟ್ಟಣ ದಂಡುಗೊಂಡ ಬಸವೇಶ್ವರನ ಒಂದು ಕ್ಷೇತ್ರದೊಳಗಾಗಿದೆ. ಮುಂಬರುವ ದಿನ ಒಳಗ ಇಲ್ಲೊಂದು ಕಲ್ಯಾಣ ಮಂಟಪನ ಕೂಡ ಆಗಲಿ ಅಂತಕ್ಕಂಥ ಆಸೆಯನ್ನ ನಾವೆಲ್ಲರೂ ಕೂಡ ಪೂಜ್ಯರು ಹಾಗೂ ನೀವೆಲ್ಲರೂ ಸೇರಿ ಆ ದಂಡುಗೊಂಡ ಬಸವೇಶ್ವರನಿಗೆ ಪ್ರಾರ್ಥನೆಯನ್ನ ಮಾಡೋಣ. ಬರು ಕೆಲವೇ ದಿವಸದೊಳಗ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಆಗಲಿ, ನಿಮ್ಮೆಲ್ಲರ ಸಹಕಾರ ಸದಾಕಾಲ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಇಲ್ಲಿ ಪಕ್ಕದೊಳಗಿರ್ತಕ್ಕಂಥ ಹತ್ತನೂರೊಳಗ ಅಲ್ಲಿ ದಿಡ್ಡಿ ಬಸವೇಶ್ವರ ಕೂಡ ಜಾತ್ರಾ ಮಹೋತ್ಸವ ಕೂಡ ಇದರ ಉಪಾಧಿಯಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇತ್ತು. ಇವತ್ತಿನ ದಿನ ಆದ ಉಪಾಧಿಯಲ್ಲಿ ಶಕಾಪುರದೊಳಗೆ ನಡೀತಾ ಇರ್ತಕ್ಕಂಥದನ್ನು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮೆಲ್ಲರ ಸಹಕಾರ ಸದಾಕಾಲ ಹೀಗೆ ಇರಲಿ. ದಂಡುಗೊಂಡ ಬಸವೇಶ್ವರ ನೀವೆಲ್ಲರೂ ಕೂಡ ನಂಬಿರಿ. ನಂಬೆಲೆ ಮನವೇ ನಂಬಿ ಹಂಬಲಿಸಬಹುದು, ನಂಬಿ ಕೆಟ್ಟವರಿಲ್ಲ ಅದರೊಳಗೆ ಸಾಂಬನ ಒಲಮೆಗೆ ಏನು ಕಾರಣ ಅಂತ ಕೇಳಿದರೆ ನಂಬಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯದ. ಬಸವಣ್ಣ ನಮ್ಮನ್ನ ಹಾಲಲ್ಲಾದರೂ ಎದ್ದು ನೀರಲ್ಲಾದರೂ ಎದ್ದು ಅಂತೇಳಿ ಅಂಥ ಭಕ್ತರು ಯಾರಾದರೂ ಇದ್ದರೆ ಈ ದಂಡುಗೊಂಡಿನ ಬಸವಣ್ಣನ ಸಕಲ ಸುಭಕ್ತಾದಿಗಳನ್ನು ತಪ್ಪಾಗೋದಿಲ್ಲ ಅಂತಕ್ಕಂಥ ಮಕ್ಕಳನ್ನು ಹೇಳಿ ಎರಡು ಮಾತು ವಿವರಣೆ ಕೊಡ್ತೇನೆ. ಶಿವಂಭಯ